ಒಂದ್ ಸೈನು, ನಮ್ಮ ಅಕ್ಕ ಒಂದ್ ಸೈನು ಹಾಕ್ಬಿಟ್ರೆ ನಿಮ್ಗೂ ಖುಷಿ ನಮ್ಗೂ ಖುಷಿ. ಇಳ್ಕೊಡು ಸುಮನಾ. ಮೊದ್ಲು ನೀನೇ ಸೈನ್ ಹಾಕ್ತೀಯ ಅಕ್ಕ? ಮಾತೆ ಕೈಗುಣ ತುಂಬಾ ಚೆನ್ನಾಗಿದೆಯಲ್ವಾ? ಕರೆಕ್ಟ್ ನೈನಿ, ನೀನೇ ಹಾಕು. ಹಾಕದು ಸೈನ್ ಅಲ್ಲ ಯಜಮಾನ್ರೆ, ಒಲೆಗೆ ಈ ಆಸ್ತಿ ಪೇಪರ್ನ. ಸರಿಯಾಗಿ ಮಾಡ್ದೆ ನೈನಿ. ಒಲೆ ಉರಿಯಲ್ಲಿ ಹಾಕಿ ನೀರನ್ನು ಬಿಸಿ ಮಾಡ್ತೀನಿ. ಇಲ್ಲಿ ಕೊಡು ನೈನಿ. ಸುಮನ, ಅಲ್ಲ ಹರಿದಾಕಿದ್ರೆ ನಿನ್ ಮುಖ ನೋಡ್ಕೊಂಡು ನಿಂತ್ಕೊಂಡಿದ್ಯಲ್ಲ, ಜಗಳ ಮಾಡಲ್ವಾ? ಏನಾಗಿದೆ ನಿನ್ಗೆ? ಮಾಡೋದಿಲ್ಲವಲ್ಲ ಬಾವ. ನಮ್ಮ ಅಕ್ಕ ಸೈನ್ ಮಾಡಲ್ಲ ಅಂತ ಹಠ ಹಿಡಿದು ವಿಶಾಲ್ ಬಾವ ಒಬ್ರೇ ಸೈನ್ ಹಾಕಿದ್ರೆ ಆಟೋಮ್ಯಾಟಿಕ್ ಆಗಿ ಆಸ್ತಿ ಇಲ್ಲಿ ಪಾಲ್ ಸಿಗತ್ತೆ ಅಂತ ನಂಗ್ ಲಾಯರ್ ಹೇಳಿದ್ದಾರೆ. ಮನೆ ಮರ್ಯಾದಿನ ಬೀದಿಗೆ ಇಳಿಬೇಡಿ. ನಾವೇನ್ ಮಾಡಬೇಡ ಅಂತೀವೋ ಆ ಕೆಲಸನೇ ಮಾಡ್ತಾಳ್ ಬ್ರೋ. ಅದು ಸುಮನನ್ ಗುಣ. ನಿಜ ಗೊತ್ತಿಲ್ದೆ ಆತರ ಮಾತಾಡ್ತಿದ್ದಾಳೆ ಸುಮನ. ನಂದೀಶಾ, ಹೇಳಿ ಮಾತೆ. ಆ ವಸ್ತುನ ಇನ್ನೂ ಎಷ್ಟೊತ್ತು ಅಂತ ನೀನ್ ಹಾಫ್ ಪ್ಯಾಂಟ್ ಅಲ್ಲಿ ಇಟ್ಕೋತೀಯಾ? ಬೆವರಿಗೆ ಒದ್ದೆ ಆಗಿ ಮುದ್ದೆ ಆಗಲ್ವಾ? ತೆಗಿ ಅಂತ ಹೇಳ್ತೀರಾ ಮಾತೆ? ನಿನ್ನೊಳಗ್ ಬಚ್ಚಿಟ್ಕೊಂಡಿರೋ ಆ ಅಸ್ತ್ರನ ಆಚೆ ತೆಗಿ. ಅಬ್ಬಾ, ಅದ್ ಹೇಗ್ ಅರ್ಥ ಆಗತ್ತೋ ಏನೋ, ಸ್ವಲ್ಪ ಸರಿಯಾಗಿ ಹೇಳೆ. ಸೀನಿಯರ್ ಸಿಟಿಸನ್ ಆಗೋದಕ್ಕೆ 6 ಹೆಜ್ಜೆ ದೂರದಲ್ಲಿದ್ದಾನಷ್ಟೇ. ಅವಂಗೆಲ್ಲ ಅರ್ಥ ಆಗತ್ತೆ ಬಿಡಿ. ಅದನ್ ತೋರ್ಸಪ್ಪ ನಂದೀಶ. ಅಂಬಾ ಶಿವಶಂಭೋ. ಏನ್ ಸಾಧಿಸೋದ್ರಲ್ಲಿದ್ದಾನೆ? ಇದು ಅಸ್ತ್ರನಾ? ಇದು ಪತ್ರ. ಅವಳಿಗೆ ಓದಕ್ ಬರುತ್ತೆ, ಕನ್ನಡನೇ ಅಲ್ವಾ, ಸಮಸ್ಯೆ ಏನೂ ಇಲ್ಲ. ಕೊಡು. ನೀವೇನೋ ಫಿಟ್ಟಿಂಗ್ ಇಟ್ಟಿದ್ದೀರಾ ಅಂತ ಅವಳು ಟೆನ್ಷನ್ ಮಾಡ್ಕೋತಿದ್ದಾಳೆ. ವಿಕ್ರಾಂತ್, ಓದ್ ಹೇಳೋ. ಏನಿದೆ ಅಂತ ಓದ್ತೀನಿ ಬ್ರೋ. ಶ್ರೀ ಬದ್ರಿನಾಥ ಅವರ ವಿಲ್ ಪೇಪರ್ಗಳ ಪ್ರಕಾರ ಮಗು ಹುಟ್ಟಿದ ಮೇಲೆ ಅದೇನೇ ಆದರೂ ಆಸ್ತಿಲಿ ಸರಿಸಮಾನವಾಗಿ ಹಂಚಿಕೆ ಆಗಬೇಕು. ಆದರೆ ಆ ಮಗು ಜೀವಂತವಾಗಿ ಚಿರಂಜೀವಿಯಾಗಿರ್ಬೇಕು. ಜೀವಂತವಾಗಿ ಅಂದ್ರು ಚಿರಂಜೀವಿ ಅಂತ ಅಂದ್ರೂ ಎರಡೂ ಒಂದೇ ಅಲ್ವಾ? ವ್ಯತ್ಯಾಸ ಇದೆ ಅತ್ತೆ. ನಿಮಗ್ ಹೇಳಿದ್ರೆ ನನ್ನ ತಂಗಿ ಕೂಡ ಎಲ್ಲ ಅರ್ಥ ಆಗೋದ್ರಿಂದ ನೇರವಾಗಿ ಹೇಳ್ತೀನಿ, ಕೇಳಿ. ಸಜೀವ ಅಂದ್ರೆ ಮಗು ಬದುಕೇ ಇರಬೇಕು. ಮೊದಲನೇ ಹೆರಿಗೆಯಲ್ಲಿ ಸುಮನನ್ ಮಗು ಹೊಟ್ಟೆಲೇ ಸತ್ತೋಗಿದ್ರಿಂದ ಆಸ್ತಿ ಬರ್ಲಿಲ್ಲ. ಈಗ ಹುಟ್ಟಿದ್ರು ಬದುಕೇ ಇದ್ರು ಚಿರಂಜೀವಿಯಾಗಿಲ್ಲ. ಅರ್ಥ ಆಗ್ಲಿಲ್ಲ. ಬುದ್ಧಿ ಇಲ್ದೇ ಇರೋ ನನ್ ಗಂಡಂಗೆ ನಾವಿನ್ನೂ ಬಿಡಿಸಿ ಹೇಳ್ಬೇಕು ನೈನಿ. ಹೇಯ್, ನಿನ್ಗೆ ಅರ್ಥ ಆಗಿದ್ ನೀನ್ ಹೇಳೆ. ಸಿಂಪಲ್ ರಾಜಾ. ಚಿಕ್ಕ ಮಕ್ಳಿಗೆ ದೊಡ್ಡೋರು ಚಿರಂಜೀವಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ನಮ್ ಬಾನಂಗೆ ಚಿರಂಜೀವಿ ಅಂತ ಹೇಳೋದ್ ನೀವ್ ಕೇಳಿಸ್ಕೊಂಡಿಲ್ವಾ? ಆದ್ರೆ ಸುಮನ ಮಗುಗ್ ಏನ್ ಅನ್ಬೇಕು? ಚಿರಂಜೀವಿ ಹಾವಿನ ಮರಿ ಅಂತ ಕರಿಬೇಕಾ? ಹಾಗ್ಯಾಕಂತಾರಮ್ಮ? ಹಾಗೆ ಹೇಳಿದ್ರೆ ಯಾರಾದ್ರೂ ಸುಮ್ಮನೆ ಇರ್ತಾರಾ? ಹೆಸರಿಟ್ರೆ ಆ ಹೆಸರಿಂದ ಕರೀತಾರಲ್ಲ.
ನಾಗರಾಜ ಅಂದ್ರೆ ಬರ್ತಾನೆ, ದೊಡ್ಡ ಬೊಟ್ಟಮ್ಮ ಅಂದ್ರೆ ಬರ್ತಾಳೆ. ಹೆಸರಿದ್ರು ಸರಿ, ಹಾವಿನ ಜಾತಿಗೆ ಸೇರದು. ನಿನ್ ಮಗುನೋ ಅವ್ರ ಮಗುನೋ ಅದು ಮುಖ್ಯ ಅಲ್ಲ. ನಿನ್ ಮಗು ಅಂತ ನೀನ್ ಹಗಲಲ್ಲಿ ಎತ್ಕೊಂಡ್ರು ರಾತ್ರಿ ಹಾವಾಗಿ ಬದಲಾಗೋದ್ರಿಂದ ಆಸ್ತಿಲ್ ಪಾಲ್ ಕೊಡಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾರು ಹೇಳಿದ್ರು? ಕೋರ್ಟ್ ಡಿಕ್ಲರೇಷನ್ ಸುಮನ. ನಾನು ಕಲ್ಪಿಸ್ಕೊಂಡು ಓದ್ತಿಲ್ಲ. ನೀನು ಬೇಕಾದ್ರೆ 10 ಸಾಲಿ ಆದ್ರೂ ಓದು. ಅಂದ್ರೆ ಹೆಚ್ಚು ಕಮ್ಮಿ ಚಿಕ್ಕ ಸೊಸೆಗೆ ಆಸ್ತಿನೇ ಸಿಗಲ್ಲ ಅಂತಿದ್ದೀರಾ? ₹1 ಕೂಡ ಸಿಗಲ್ಲ. ನೀನು ಇಷ್ಟು ದುರದೃಷ್ಟವಂತೆ ಅಂತ ಅನ್ಕೊಂಡಿರ್ಲಿಲ್ಲ ಸುಮನ. ನಾನೊಂದ್ ವೇಳೆ ಸೈನ್ ಮಾಡಿದ್ರು ಕೂಡ ಅದಕ್ಕೆ ಬೆಲೆ ಸಿಗಲ್ಲ ಅನ್ನೋ ವಿಷಯನ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಧರ್ಮ ಮತ್ತೆ ನ್ಯಾಯದಿಂದ ಇದ್ದಿದ್ರೆ ಅವರು ಆಸ್ತಿ ಕೊಟ್ಟಿರೋರು. ಹಾಗೇನಿಲ್ಲ, ನ್ಯಾಯವಾಗೇ ನಡ್ಕೊಂಡಿದ್ದಾರೆ ಮಾತೆ. ಲಾ ಅಂಡ್ ಆರ್ಡರ್ ಪ್ರಕಾರನೇ ಫಾಲೋ ಆಗುತ್ತೆ ಅಲ್ವಾ? ನಾನ್ ಪಟ್ಟಿದ ಕಷ್ಟ ಕೂಡ ನೀವ್ ಲೆಕ್ಕಕ್ಕೆ ತಗೋತಿಲ್ಲ ಅಂತ ಆಯ್ತು. ಆ ರೀತಿ ಫೀಲಿಂಗ್ಸು ಇವ್ರಿಗೆಲ್ಲ ಇರಲ್ಲ. ಕರುಣೆ ತೋರ್ಸಿದ್ರು ಅಕೌಂಟಿಗೆ ದುಡ್ಡು ಬಂದು ಬೀಳಲ್ವಲ್ಲ ವಲ್ಲಭ. ಪಾಪ ಅನ್ಸತ್ತೆ. ಹೊಟ್ಟೆ ಕೊಯ್ಸ್ಕೊಂಡು ಗರ್ಭಕೋಶನ ಹಾಕಿಸ್ಕೊಂಡು 2 ಕೋಟಿ ಖರ್ಚು ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಮಗು ಹೆತ್ತರು ಏನು ಪ್ರಯೋಜನ ಇಲ್ಲ. ನೋನೋ, ಹಾಗಂತ ಡಿಸಪಾಯಿಂಟ್ ಮಾಡಬೇಡಿ ಮಾವ. ಇವಳು ಮಗಳಿಗೆ ನಾಳೆ ನಮ್ಮ ಮಕ್ಕಳ ಬರ್ಡೇ ಇದೆಯಲ್ಲ, ಹೆಸರಿಡೋಣ. ಹೆಸರಿಟ್ಟಾದ್ಮೇಲೆ ಆ ಮಗು ಹೆಸರ ಮೇಲೆ 10 crores ಡೆಪಾಸಿಟ್ ಮಾಡ್ತೀನಿ. ಬೆಳೆದು ದೊಡ್ಡವಳಾಗಿ ಮೆಜಾರಿಟಿ ಏಜಿಗೆ ಬಂದ್ಮೇಲೆ 10 ಪಟ್ಟು ಜಾಸ್ತಿ ಆಗುತ್ತೆ. ಅಂದ್ರೆ ಇನ್ನೊಂದು 25 ವರ್ಷಕ್ಕೆ 100 ಕೋಟಿ ಆಗತ್ತೆ. ಮತ್ತಿನ್ನೇನೆ ಸುಮ್ಮಿ, ದೊಡ್ಡ ಶ್ರೀಮಂತ ಆಗ್ತಾಳೆ ನಿನ್ನ ಮಗಳು. ಆಗ ಬದುಕಿರ್ತೀನೋ ಇಲ್ವೋ ಯಾರೋ ಗೊತ್ತು. ಹಾಗೆ ಅನ್ಕೊಂಡ್ರೆ ಹೇಗಮ್ಮ? ಫ್ರೀಯಾಗಿ ಬರ್ತಿರ್ಬೇಕಾದ್ರೆ ಯಾಕೆ ಬೇಡ ಅಂತ್ಯ? ಸೊ ಇವ್ರ ಮಕ್ಳು ಹುಟ್ಟಿರೋ ದಿನ ನಿನ್ ಮಗುಗೆ ಗಿಫ್ಟ್ ಕೊಡ್ತಾರೆ ಅಂತ ಆಯ್ತು. ಅದು ಸರಿ, ಗಾನವಿ ಹುಟ್ಟಿದ ದಿನಾನೇ ಗಾಯತ್ರಿ ಬರ್ತಡೇ ಯಾಕೆ ಮಾಡ್ಬೇಕು? ಇಬ್ರು ಒಂದೇ ದಿನ ಹುಟ್ಟಿಲ್ಲ ಅಲ್ವಾ? ಅಲ್ವಾ? ಅಲ್ವಾ ಅಂದ್ರೆ ಅಲ್ವಾ ಅಂತ್ಯಲ್ಲೇ. ಯಾರು ಯಾವಾಗ ಹುಟ್ಟಿದ್ರೆ ನಿಮ್ಗೇನಾಂಟಿ? ಪಾರ್ಟಿನ ಅಟೆಂಡ್ ಮಾಡಿದ್ವಾ? ಹೊಟ್ಟೆ ಬಿರಿಯೋ ಹಂಗ್ ನಾವು ತಿಂದ್ವಾ ಇಲ್ವಾ? ಅಷ್ಟೇ ತಾನೇ ಬೇಕಾಗಿರೋದು. ನಾನ್ ನಿಂತರ ಅಲ್ಲ ಕಣೆ ಹಾಸ್, ಎಲ್ಲ ಶಾಸ್ತ್ರೋಕ್ತವಾಗಿ ನಡಿಬೇಕು. ಅತ್ತೆ, ನಾವು ಗಾಯತ್ರಿನ ದತ್ತಕ್ಕೆ ತಗೊಂಡ್ಮೇಲೆ ಇಬ್ಬರು ಬರ್ಡೇನು ಒಂದೇ ದಿನ ಒಂದೇ ಸಮಯಕ್ಕೆ ಮಾಡಿದ್ರೆ ನಮಗೆ ಖರ್ಚು ಕಡಿಮೆ ಆಗುತ್ತೆ, ತೃಪ್ತಿ ಜಾಸ್ತಿ ಆಗುತ್ತೆ. ದುಡ್ಡೆಲ್ಲ ಮುಳುಗಿರೋದ್ರಿಂದ ಏನ್ ಬೇಕಾದ್ರೂ ಮಾಡ್ತೀರಾ. ಅವ್ರಿಷ್ಟ ಕಣು, ನೀನೇನು ಖರ್ಚು ಮಾಡಲ್ವಲ್ಲ. ನನ್ನ ಹತ್ರ ಏನಿದೆ ಮಾಮ್? ಬ್ರೋ, ನಿನ್ ಮಗ ಬಾನ ಕೂಡ ಅದೇ ದಿನ ಅಲ್ವಾ ಹುಟ್ಟಿದ್ದು? ಅಯ್ಯ, ಹೌದಲ್ವಾ? ಹಾ, ಇದು ವರ್ಷೆ. ಇವ್ರಿಗೆ ಮಗನ್ ಬರ್ತ್ಡೇ ಕೂಡ ಗೊತ್ತಿಲ್ಲ. ಅದಕ್ಕೆ ನಾನು ಅವ್ರಿಗೆ ಆ ವಿಷಯ ಹೇಳ್ದೆ ಸೈಲೆಂಟ್ ಆಗಿದ್ದೀನಿ. ಅತ್ತೆ ಕೂಡ ಏನು ಗೊತ್ತಿಲ್ದಿರೋ ಹಾಗೆ ನಿಂತಿದ್ದಾರೆ. ಹೇಳ್ಬಿಟ್ಟು
ಕೊಟ್ರೆ ನಾಲ್ಗೆ ಏನ್ ಬಿದ್ದು ಹೋಗುತ್ತಾ ಇಲ್ಲ ಉದ್ರೋಗುತ್ತಾ? ನೀನ್ ಹೇಗಿದ್ರು ಖರ್ಚು ಮಾಡಲ್ಲ, ಯಾಕೆ ಸುಮ್ನೆ ಹೇಳೋದು ಅಂತ ಸುಮ್ನಿದ್ದೆ. ಹೋ, ಈ ಮಾತ್ ಹೇಳದ್ಮೇಲೆ ನಾನ್ ಖಂಡಿತ ಖರ್ಚು ಮಾಡಲ್ಲ. ಮಾತೆ, ಕೋಪ ಮಾಡ್ಕೋಬೇಡಿ. ನಾವು ಒಂದೇ ದಿನ 3 ಜನರ ಜನ್ಮದಿನವನ್ನ ಆಚರಿಸೋದ್ರ ಜೊತೆಗೆ ಚಿಕ್ಕ ಮಾತೆ ಮಗುಗೆ ನಾಮಕರಣ ಕೂಡ ಮಾಡಬಹುದಲ್ವಾ? ಕರೆಕ್ಟ್, ಹಾಗೆ ಮಾಡೋಣ. ನಾಳೆ ಸಂತೋಷವಾಗಿ ಸೆಲೆಬ್ರೇಟ್ ಮಾಡೋಣ. ಎಂಜಾಯ್ ಮಾಡೋಣ. ಯಾವತ್ತೂ ನೋಡ್ದೇ ಇರೋರ್ ಹಾಗೆ ನೋಡ್ತಾ ಇದೀರಲ್ರಿ, ಎತ್ಕೋಬಹುದು ತಾನೆ? ಅಯ್ಯೋ ಕಂದ, ಕಂದ ಹುಷಾರಲ್ಲಿ ಇಟ್ಟದ, ರಿಸ್ಕ್ ತಗೋಬೇಡ. ಮಗುನ್ ಎತ್ಕೊಂಡ್ರೆ ರಿಸ್ಕ್ ಅಂತಿದ್ದೀರಲ್ರಿ. ಇನ್ ಸ್ವಲ್ಪ ತಲೆ ಸಂಜೆ ಆಗ್ಬಿಡತ್ ಕಣೆ. ಮಗು ಹಾವಾಗ ಬದಲಾಗ್ಬಿಡತ್ತೆ ಅಂತ ಅಳ್ತಿದ್ರು ಕೂಡ ಎತ್ಕೊಳಕ್ ಆಗ್ಲಿಲ್ಲ. ನೀವ್ ಸುಮ್ನೆ ರೀ ಚಿಕ್ಕಪ್ಪ, ಆಂಟಿನ ಯಾಕೆ ಹೆದರ್ಸ್ತಿದ್ದೀರಾ? ಹಲೋ, ಮಾವ ಹೇಳ್ತಿರೋದ್ರಲ್ಲಿ ನಿಜ ಇದೆ. ಮಗು ಅಷ್ಟು ಅಳ್ತಾ ಇದ್ರೆ ಸುಮನ ಎಲ್ಲಿ ಹೋಗಿದ್ದಾಳೆ? ಆಸ್ತಿ ಕೊಡಲ್ಲ ಅಂತ ಮುನ್ಸ್ಕೊಂಡಿರ್ಬೇಕು. ಸುಮನಾ, ಏಯ್ ಸುಮನಾ, ಎಲ್ಲೇ ಇದೆಯಾ? ಯಾಕೆ ಹಾಕಿ ಕೂಕೋತಾ ಇದ್ದೀರಾ? ನನ್ ಮಗುನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ? ಮಗು ಒಂದ್ ಕಡೆ, ತಾಯಿ ಒಂದ್ ಕಡೆ ಇರಬಾರ್ದು ಸುಮನ. ಆಹಾ, ನೀವ್ ಚೆನ್ನಾಗಿ ಹೇಳಿದ್ರಿ ಬಾವಾ. ಮತ್ತೆ ನಮ್ಮ ಅಕ್ಕ ಇಲ್ಲಿದ್ದಾಳೆ. ನಿಮಗ್ ಹುಟ್ಟಿರೋ ಮಹಾತಾಯಿ ಗಾಯತ್ರಿ ದೇವಿ ಅತ್ತೆ ಹುಟ್ಟದ್ಮೇಲೆ ಕಳೆದು ಹೋಗಿ ಎಲ್ಲಿದೆ ಅಂತಾನೂ ಗೊತ್ತಿಲ್ಲ. ತಾಯಿ ಮಗು ಒಂದೇ ಕಡೆ ಇರ್ಬೇಕು ಅಂತ ಹೇಳಿದ್ರಿ, ಆದ್ರೆ ನೀವ್ ಮಾಡ್ತಿರೋದೇನು? ಕೊಡಿ ಚಿಕ್ಕಿ. ಅಮ್ಮ ಅವರು ನನ್ನ ಮಗು ಆಗಿ ಹುಟ್ಟಿರೋದೇ ನನ್ನ ಅದೃಷ್ಟ. ದುರಾದೃಷ್ಟದಿಂದ ನನಗೆ ದೂರ ಆಗಿದ್ದಾರೆ. ನನಗೆ ಹತ್ರ ಆಗೋದಕ್ಕೆ ಜಾಸ್ತಿ ಸಮಯ ಹಿಡಿಯಲ್ಲ. ಹಾ, ಈ ತರ ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತೀರಾ ಹೊರತು ಪ್ರಯತ್ನ ಏನು ಮಾಡೋದೇ ಇಲ್ವಲ್ಲ. ಯಾಕೆ ಮಾಡ್ಬೇಕು? ಹಾಗ್ಯಾಕೆ ಹೇಳ್ತೀಯಾ? ಹೆತ್ತ ಮಗುನ ಹಾಗೆ ಬಿಟ್ಬಿಡೋದಕ್ಕಾಗತ್ತಾ? ದತ್ತು ತಗೊಂಡಿರೋ ಮಗ್ಳು ಮುದ್ದಾಗಿ ಚೂಟಿಯಾಗಿದ್ದಾಳಲ್ಲ ಚಿಕ್ಕಿ. ಜೊತೆಗದೇ ಹೆಸರು ಬೇರೆ. ಹಾಗಿರ್ಬೇಕಾದ್ರೆ ಎಲ್ಲೋ ಕಳ್ರ ಜೊತೆಗೋ ಅಥವಾ ಭಿಕ್ಷುಕರ ಹತ್ರ ಬೆಳಿತಿರೋ ಗಾಯತ್ರಿ. ಸಾಕ್ ಬಿಡೋ, ಶಟ್ ಅಪ್. ನಮ್ಮಮ್ಮ ಸಿಂಹ ಅಂತ ಮಗುನೇ ಹುಟ್ಟಿರೋದು. ಅವರು ಪುನರ್ಜನ್ಮದಲ್ಲೂ ಕೂಡ ಸಿಂಹದ ಥರನೇ ಬದುಕ್ತಾರೆ ಹೊರತು ನೀನ್ ಬಾಯಿಗೆ ಬಂದಂಗೆ ಮಾತಾಡ್ದಾಗೆ ಒಂದಿನಾನು ಬದುಕೋದಿಲ್ಲ. ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ ಅಂತೀರಾ? ಬಾಯ್ ಮುಚ್ಚೆ. ಬಾಯಿ ಮುಚ್ಚೆ. ಯಾಕೆ ಹಾಗಳ್ತಿದ್ಯಾ? ನೀನಲ್ಲ, ನಾನತ್ರ ಕೂಡ ಯಾರು ಕೇಳಲ್ಲ. ನಿನ್ನ ಕೋಪನ ಮಗು ಮೇಲೆ ಯಾಕೆ ತೋರಿಸ್ತೀಯ ಸುಮನ? ನನಗಿಂತ ನೀನು ದ್ವೇಷ, ಕೋಪ, ಅಸೂಯೆ ಇದನ್ನೆಲ್ಲ ತೋರಿಸಿದ್ಯಾಕ ನೀನು? ನೈನಿಗ್ ಅನ್ಬೇಡ ಅಂತ ನಿನ್ಗೆ ಹೇಳಿಲ್ವಾ ಸುಮನಾ? ನಾನ್ ಸುಮ್ನೆ ಹೇಳ್ತಿಲ್ಲ, ಅವಳು ಮಾಡಿರೋದ್ನೇ ಹೇಳ್ತಾ ಇರೋದು. ಆಸ್ತಿ ಕೊಡ್ಬಾರ್ದು ಅಂತ ಕೋರ್ಟಿಂದ ನೋಟಿಸ್ ತಂದಿರೋ ಅವಳು ನಾನ್ ಮಾತ್ರ ಅಲ್ಲ, ನನ್ ಮಗುನು ಸುಖವಾಗಿರ್ಬಾರ್ದು ಅಂತ ತಾನೆ ಹಾಗ್ ಮಾಡಿದ್ದು. ಯಜಮಾನ್ರು ಮಗು ಹೆಸರಲ್ಲಿ 10 ಕೋಟಿ ಕೊಡ್ತೀನಿ ಅಂದ್ರಲ್ಲ, ನಿಜವಾಗ್ಲೂ ಕೊಡ್ತೀರಾ? ನಿಮಗೂ ನಿಮ್ಮಮ್ಮಂಗೂ ಡೌಟ್ ಇರ್ಬೋದೇನೋ, ಆದ್ರೆ ವಿಶಾಲ್ ಮಾತ್ ತಪ್ಪಲ್ಲ. ಬೇಡದೇ ಇರೋ ವಿಷಯದ ಬಗ್ಗೆ ಯಾಕೆ ಚರ್ಚೆ ಅಕ್ಕ? ಏಯ್, ಯಾಕೆ ಬಿಕ್ಕಿ ಬಿಕ್ಕಿ ಅಳ್ತಿದ್ಯಾ? ನೀನ್ ಹಾಗೆ ಹೇಳಿದ್ರೆ ಮಗುಗೆ ಅರ್ಥ ಆಗುತ್ತಾ? ನನ್ನ ತಂಗಿಗೆ ಬುದ್ಧಿ ಇಲ್ದಿರೋದ್ರಿಂದ ಹೀಗೆಲ್ಲ ಮಾಡ್ತಿದ್ದಾಳೆ. ಚಿಕ್ಕ ಮಕ್ಳಂದ್ಮೇಲೆ ಅಳ್ತಾರೆ. ನಿನ್ ಮಕ್ಳು ಅತ್ತೆ ಇಲ್ಲ ಅನ್ನೋ ತರ ಮಾತಾಡ್ಬೇಡ ಅಕ್ಕ. ಏಯ್, ಇಲ್ಲೇ ಬಿದ್ದಿರು. ಸುಮನಾ, ಸುಮನಮ್ಮ, ಕಡೆ ಪಕ್ಷ ಹಾಲಾದ್ರೂ ಕುಡ್ಸಮ್ಮ. ಬೆರೆಸ್ಕೊಂಡ್ ಬರೋವರೆಗೂ ಕಾಯ್ಬೇಕಲ್ವಾ? ನಿನ್ನ ಹಾಲೇ ಕುಡ್ಸೆ. ಈ ಮಗು ಹಾವು, ಆಸ್ತಿ ಸಿಗಲ್ಲ ಅಂತ ನಮ್ಮಕ್ಕ ಹೇಳಾಯ್ತು. ಈಗ ನನ್ ಹಾಲ್ ಕೊಟ್ರೆ ನನ್ನ ಕಚ್ಚಿ ಸಾಯಿಸ್ತಾಳೆ. ಇವಳಿಗೋಸ್ಕರ ನಾನ್ಯಾಕೆ ನನ್ ಪ್ರಾಣನ್ ಕಳ್ಕೊಳ್ಳಿ?
ಮೊದ್ಲೇ ನನ್ ಟೈಮ್ ಸರಿ ಇಲ್ಲ. ಜೀರೋ ಸೈಜ್ ಬಂದ್ರೆ ಒಳ್ಳೇದೇ ಅಲ್ಲ? ನನ್ ಮುಖಕ್ಕೆ ಅದೊಂದೇ ಕಮ್ಮಿ ಅಕ್ಕ. ಮಗು ಅಳೋದ್ ನಿಲ್ಲಿಸ್ಬಿಡ್ತಾ. ಹಾವಾಯ್ತಲ್ಲ ಅದಕ್ಕೆ. ಹೊರಗಡೆ ಕತ್ಲೆ ಆಗೋದಕ್ಕೆ ಮಗು ಇಲ್ಲಿ ಹಾವಾಗಿ ಬದಲಾಗಿದ್ದು. ನಾನು ಯಾವತ್ತೂ ಹೇಳ್ದೆ ಬಲ್ಲಪ್ಪ, ನಿಮ್ಮ ಮತ್ತೆ ಕೇಳಲಿಲ್ಲ. ಲೈಟ್ ಹೌಸಾ ಈಗ ಎತ್ಕೊಳೆ, ಮುತ್ಕೊಡು, ನಾನು ನೋಡ್ತೀನಿ. ಈಗ ಎತ್ಕೊಳ್ಳೋಂತ ಸಮಯ ಅಲ್ಲ ರೀ, ಇನ್ನು ಹೇಗೆ ಅದಕ್ಕೆ ಮುತ್ತು ಕೊಡ್ಲಿ? ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ. ಅವರಿಬ್ಬರ ಮಧ್ಯೆ ತಾಯಿ ಮಗು ಸಂಬಂಧ ಇರೋವರೆಗೂ, ಇದೆ ಅಂತ ಅನ್ಕೊಳ್ಳೋವರೆಗೂ ಮಗು ಆಗ್ಲಿ ಹಾವಾಗ್ಲಿ ಏನೂ ಮಾಡಲ್ಲ. ಇವಾಗ ಹೇಳು ಸುಮನಾ, ಹೀಗೆಲ್ಲ ಇದ್ರೆ ಆಸ್ತಿ ಹೇಗೆ ಕೊಡ್ತಾರೆ? ನೀನ್ ಕೊಡಲ್ಲ ಅಂತ ನಿರ್ಧಾರ ಮಾಡಿದ್ಮೇಲೆ ನಾನ್ ಎಷ್ಟೇ ಪ್ರಯತ್ನ ಪಟ್ರೂ ಉಪಯೋಗ ಇಲ್ಲ ಅಂತ ಗೊತ್ತಾಯ್ತಕ್ಕ. ಸುಮನ, ಹಾವನ್ನ ರೂಮ್ ಕಳಿಸ್ಬೋದಲ್ವಾ? ವಲ್ಲಭ, ನಿನ್ ನೋಡೋ ನೋಟ ಸರಿಯಾಗಿಲ್ಲ. ಮಗುನ ಮಗು ತರ ನೋಡು. ಲೇ, ನೀನ್ ಚೆನ್ನಾಗಿ ಹೇಳ್ದೆ. ಪುಟ್ಟಿ ಅಂತ ಎತ್ಕೊಳಕ್ ಹೋದ್ರೆ ಮುಖಕ್ಕೆ ಕಚ್ಚುತ್ತೆ. ಲೇ ಸುಮನ, ರೂಮ್ಗಾದ್ರೂ ಕರ್ಕೊಂಡು ಹೋಗು. ಹಾವನ್ ಇಟ್ಕೋಬೇಕಾ? ನನ್ ಕೈಲಾಗಲ್ಲ. ಹೋಗ್ಲಿ, ನೀನ್ ಹೇಳು, ಕೇಳತ್ತೆ. ಏನ್ ಹೇಳ್ಬೇಕು? ರೂಮ್ ಒಳಗೆ ಹೋಗು ಅಂತ ಹೇಳು ಸುಮನಾ. ಇಲ್ಲಿದ್ರೆ ಎಲ್ರೂ ಹೆದರ್ಕೋತಾರೆ. ರೂಮ್ ಒಳಗ್ ಹೋಗು. ಅದು ಮಗು ಇದ್ದಾಗ ಏನೋ ಗೊತ್ತಾಗಲ್ಲ ಕಣೆ. ಅದು ಹಾವಾದ ತಕ್ಷಣ ಎಲ್ಲ ಮಾತು ಅರ್ಥ ಆಗತ್ತೆ. ಏನೋ ವಿಚಿತ್ರನಪ್ಪ. ನೈನಿ, 2 ನಿಮಿಷ ಮಾತಾಡ್ಬೇಕಿತ್ತು ನಿನ್ನ ಹತ್ರ. ಪರ್ಮಿಷನ್ ಕೇಳಬೇಕು ಅನ್ನೋ ಥರ ಹೇಳ್ತಾ ಇದ್ದೀರಲ್ಲ ಯಜಮಾನ್ರೆ. ಉತ್ತರ ಬೇಕಿತ್ತು. ಹೌದು ನೈನಿ, ಸುಮನ ಹಠದಿಂದ ಪ್ರವರ್ತಿಸಿದಾಗ ನೀನು ಅವಳಿಗಿಂತ ತುಂಬಾ ಹಠ ಮಾಡ್ತಾ ಇದ್ದೆ ಇತ್ತೀಚೆಗೆ. ಮುಳ್ಳನ್ನ ತೆಗೆಯೋದಕ್ಕೆ ಹೂ ಸಾಕಾಗಲ್ವಲ್ಲ, ಮುಳ್ಳೇ ಆಗ್ಬೇಕು. ನಿನ್ ತಂಗಿ ಅಂದ್ರೆ ಯಾಕೆ ನಿನಗಷ್ಟು ಕೋಪ? 2ನೇ ಹೆರಿಗೆ ಆದ್ರೂ ಕೂಡ ನನ್ನ ದೃಷ್ಟಿಲಿ ಅವಳಿನ್ನೂ ಸಣ್ಣ ಮಗುನ ಯಜಮಾನ್ರೆ. ಆಸ್ತಿಗೋಸ್ಕರ ಒದ್ದಾಡ್ತಾಳೆ ಅವಳು, ಆದ್ರೆ ಮಗು ಮೇಲೆ ಒಂಚೂರು ಪ್ರೀತಿ ತೋರಿಸ್ದೆ ಹೇಗ್ ಬೈತಾಳೆ ನೋಡಿದ್ರಲ್ಲ. ಏನು ಗೊತ್ತಿಲ್ಲದೆ ಇರೋ ಮಗುಗ್ ಬೈದ್ರೆ ಅದೇನ್ ಮಾಡುತ್ತ ಪಾಪ? ಸೂರ್ಯ ಮುಳುಗ್ತಿದ್ದಂಗೆ ಹಾವಾಗ ಬದಲಾಗೋ ಮಗುನ ಬಾಯಿಗೆ ಬಂದ ಹಾಗೆ ಬೈದು ಪಾಪ ಕಟ್ಕೊಂಡ್ರೆ ರೂಪ ಏನಾದ್ರೂ ಬದಲಾಗಿ ಕಚ್ಚುತ್ತಾ ನೈನಿ? ಅದ್ ಹೇಳಕ್ಕಾಗಲ್ಲ. ದೊಡ್ಡ ಬೊಟ್ಟಮ್ಮ ಹೇಳಿರೋ ಪ್ರಕಾರ ನೋಡಿದ್ರೆ ಸುಮನನ್ ಹೊಟ್ಟೆಲಿ ಹಾವು ಹೀಗ್ ಹುಟ್ಟಿರೋದು ಒಂದು ಪ್ರಕ್ರಿಯೆ. ಸುಮನ ಪ್ಲಾನ್ ಮಾಡ್ಕೊಂಡು ಪ್ರೆಗ್ನೆಂಟ್ ಆದ್ಲು. ಅವಳು ಅನ್ಕೊಂಡಂಗೆ ಗರುಡ ಪಂಚಮಿ ದಿನಾನೇ ಹೆರಿಗೆ ಆಯಿತು. ಇದಕ್ಕೂ ಮೊದಲು ಅವಳು ಹೇಳಿದ ಮಾತುಗಳು, ಅವಳು ಮಾಡಿದ ಕೆಲ್ಸಗಳು ಎಲ್ಲಾನು ನಾನು ನೆನಪಿಸ್ಕೊಂಡ್ರೆ ಸಮಥಿಂಗ್ ಏನೋ ನಮಗೆ ಗೊತ್ತಿಲ್ದಿರೋ ರಹಸ್ಯ ಇದೆ ಅಂತ ನನಗನ್ನಿಸ್ತಾ ಇದೆ. ಹೌದು ಯಜಮಾನ್ರೆ, ಸಹನೆ ಇಲ್ದಿರೋ ಸುಮನಿಗೆ ಪರೀಕ್ಷೆ ರೂಪದಲ್ಲಿ ಹೆರಿಗೆ ಆಯ್ತು. ಯಾವ ಜಗಳನೂ ಇರಬಾರ್ದು ಅಂದ್ರೆ ನಾವು ಆಸ್ತಿ ಕೊಡದೆ ತುಂಬಾ ಒಳ್ಳೇದು ಅನ್ಸುತ್ತೆ ನನಗೆ. ನೋಡಿ ಯಜಮಾನ್ರೆ, ನಾನು ಒಡ ಹುಟ್ಟಿರೋಳಾದ್ರೂ ಮೋಸ ಮಾಡಿ ಇಲ್ಲಿವರೆಗೂ ಬಂದಿರೋದಕ್ಕೆ ನಾನ್ ಕ್ಷಮಿಸಲ್ಲ. ಅದಕ್ಕೆ
ವಿಲ್ ಪ್ರಕಾರ ಅವಳಿಗೆ ಆಸ್ತಿ ಬರಲ್ಲ ಅಂತ ನಾನು ಅವಳಿಗೆ ಅರ್ಥ ಆಗೋ ಹಾಗೆ ಹೇಳಿದ್ದು. ನೀವಾದ್ರೂ ನಿಮ್ ತಾತ ಮುತ್ತಾತರಿಂದ ಬಂದಿರೋ ಆಸ್ತಿನ ಕೊಡ್ತಾ ಇಲ್ಲ. ನೀವ್ ಸಂಪಾದಿಸಿರೋದನ್ನ ಸುಮ್ಮನಂಗೆ ಯಾಕೆ ಕೊಡ್ಬೇಕು?